ಹೆಲೋ ಟು ಎವ್ರಿವನ್. ಈ ಲಾಕ್ಡೌನ್ ಆದಾಗಿಂದ ಕ್ಲಾಸಸ್ ಆಗಿರಲಿಲ್ಲ, ಬಟ್ ಇವಾಗ ಆನ್ಲೈನ್ ಕ್ಲಾಸಸ್ ಅಂತ ಮಾಡಿದ್ದಾರೆ. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡೋದು ನನಗೆ ಬೇಸಿಕ್ಲಿ ಏನಂತಂದರೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ತಕ್ಕಂಥದ್ದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟು ನಿಮಗೆ ನೋಟ್ಸ್ ಕೊಡ್ತೀನಿ. ಸೊ ನೋಟ್ಸನ್ನು ನೀವು ಓದ್ಕೊಳ್ರಿ ನಿಮಗೆ ಅರ್ಥ ಆಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಂತಂದರೆ ಕಳಿಸಿರ್ತಕ್ಕಂಥ ವೀಡಿಯೋನ ಇನ್ನೊಂದ್ಸತಿ ರಿಪೀಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟು ಈ ಸಿಲೆಬಸ್ಸಲ್ಲಿ ನಿಮಗೆ ಫಸ್ಟ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿ ಏನಂತಂದರೆ ಈ ಟಾಪಿಕ್ಸ್ ಎಲ್ಲ ಮುಗಿಸಿದ್ದೆ. ಸೆಕ್ಷನ್ ಎನಲ್ಲಿ ಬರ್ತಕ್ಕಂಥ ಈ ಟಾಪಿಕ್ಸ್ನೆಲ್ಲ ಮುಗಿಸಿದ್ದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕ್ಷನ್ ಬಿನಲ್ಲಿ ಹೈಡ್ರೋಕಾರ್ಬನ್ಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಹೈಡ್ರೋಕಾರ್ಬನ್ಸನ್ನು ಎಗೈನ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸತಿ ರೀಕಾಲ್ ಮಾಡೋಣ. ಸೊ ಹೈಡ್ರೋಕಾರ್ಬನ್ಸಲ್ಲಿ ಏನೇನು ಟಾಪಿಕ್ ಬರುತ್ತೆ? ಹೈಡ್ರೋಕಾರ್ಬನ್ಸಲ್ಲಿ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್, alkanes, methane, ethane, preparation properties and their uses, alkene, ethene, preparation properties and uses, alkyne, acetylene, preparation properties and uses. ಸೊ ಇವಿಷ್ಟು ಟಾಪಿಕ್ಸ್ ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಬರುತ್ತೆ. ಸೊ ಹೈಡ್ರೋಕಾರ್ಬನ್ಸ್ ಅಲ್ಲಿ ಫಸ್ಟ್ ನೋಡೋದಾದ್ರೆ, ವಾಟ್ ಆರ್ ದ ಹೈಡ್ರೋಕಾರ್ಬನ್ಸ್? ಸೊ ವಾಟ್ ಈಸ್ ಮೀನ್ ಬೈ ದ ಹೈಡ್ರೋಕಾರ್ಬನ್? ಸೊ ಹೈಡ್ರೋಕಾರ್ಬನ್ ಅಂದ್ರೆ ಏನು? So the name itself tells that the hydrocarbons are the organic compounds containing carbon and hydrogen only. Means any compounds that contain only the carbon and hydrogen are called as a hydrocarbons. So these hydrocarbons may classify into three categories. What are those? Alkanes, alkenes and alkynes. So these are the three categories we can classify the hydrocarbons. So these are also be remembered by their name. That means the name of the compound is ended by ane, that is an, or ene or yne, like that. So if the name of the compound is ended with ane, we can call it as alkane. So if the compound name is ended with ene, means alkene. So the compound belongs to the group of alkene. ಅಂದ್ರೆ ಕಾಂಪೌಂಡು ಆಲ್ಕೀನ್ ಗ್ರೂಪಿಗೆ ಸೇರುತ್ತೆ. ಸೊ ಅದೇ ರೀತಿ yne, alkyne. So the name of the compound is like that, alkyne. So we can take an example for alkane as methane, ethane, butane, propane, pentane, hexane, like that. Means ಇಲ್ಲಿ ನೋಡ್ತಕ್ಕಂಥ ಎಲ್ಲ ಕಾಂಪೌಂಡ್ಗಳಲ್ಲೂ ಏನಂತಂದ್ರೆ ಆಲ್ಕೇನ್ ಏನ್ ಅಂತ ಬರ್ತಾ ಇದೆ. ಮೀನ್ಸ್ ಏನಂತಂದ್ರೆ ಮಿಥೇನ್ ಅಲ್ಲಿ ನೋಡಿ ಎಂಡೆಡ್ ವಿತ್ ane. ಸೊ ಲೈಕ್ ದಟ್ ಈಥೇನ್ ಅಲ್ಲೂ ಅಷ್ಟೇನೆ ಇಥೇನ್. ಅದೇ ತರ ಆಲ್ಕೀನಿಗೆ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಆಲ್ಕೀನಲ್ಲಿ ನಾವು ಯಾವ ತರ ತಗೋಬಹುದು? ಸೊ ಈಥೀನ್, ಪ್ರೊಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್, ಲೈಕ್ ದಟ್. ಸೊ ಈ ಎಕ್ಸಾಂಪಲ್ಸ್ ತಗೋಬಹುದು. ಸೊ ಇವೆಲ್ಲ ಏನಂತಂದ್ರೆ ಆಲ್ಕೀನಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಲೈಕ್ ದಟ್ ಅಲ್ಕೈನಿಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈಥೈನ್, propine, butane. So like that we can classify their names. Okay, so it can also be explained as any chemical compound that containing carbon and hydrogen are called as a hydrocarbons. So ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನಂತ ಅನ್ಬೋದು? ಯಾವುದೇ ಕಾಂಪೌಂಡ್, ಯಾವುದೇ ಕೆಮಿಕಲ್ ಕಾಂಪೌಂಡ್ ಅಲ್ಲಿ ಏನಿರಬೇಕು? ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರಬೇಕು. ಆ ಥರದನ್ನ ಏನಂತ ಕರೀತಾರೆ? ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಸೊ ಈ ತರ ಹೈಡ್ರೋಕಾರ್ಬನ್ ನಾವು ಯಾವ ತರ ಕ್ಲಾಸಿಫೈ ಮಾಡ್ಬೋದು? ಲೆಟ್ ವಿ ಸಿ ದ ಕ್ಲಾಸಿಫಿಕೇಶನ್ ಆಫ್ hydrocarbons. So the classification of hydrocarbons may take place as it is. That is, hydrocarbons may classify into open chain compound and a cyclic compounds. So open chain compounds ಅಂದ್ರೆ ಏನಂತಂದ್ರೆ, so it has a open chain, means ಕಾಂಪೌಂಡ್ ಏನಾಗಿರುತ್ತೆ? ಲೀನಿಯರ್ ಚೈನ್ ಇರುತ್ತೆ. ಲೀನಿಯರ್ ಚೈನ್ ಅಂತಂದ್ರೆ ಈಗ ಒಂದು ಕಾರ್ಬನ್ ಅಂತಂದ್ರೆ ಕಾರ್ಬನ್ ಪಕ್ಕಕ್ಕೆ ಇನ್ನೊಂದು ಕಾರ್ಬನ್, ಅದ್ರ ಪಕ್ಕ ಇನ್ನೊಂದು ಹೈಡ್ರೋಜನ್. ಸೊ ಈ ತರ ಒಂದು ಚೈನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಒಂದಕ್ಕೊಂದಕ್ಕೆ ಇಂಟರ್ ಲಿಂಕ್ ಇರುತ್ತೆ. ಸೊ ಈ ತರ ಕಾಂಪೌಂಡ್ ಏನಂತ ಕರೀತಾರೆ? ಓಪನ್ ಚೈನ್ ಕಾಂಪೌಂಡ್ ಅಂತ ಕರೀತಾರೆ. ಆ ಓಪನ್ ಚೈನ್ ಕಾಂಪೌಂಡ್ ಏನಂತ ಕರೀತಾರೆ? ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಅದೇ ರೀತಿ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೈಕ್ಲಿಕ್ ಕಾಂಪೌಂಡ್ಸ್ ಅಲ್ಲಿ ಏನಾಗಿರುತ್ತೆ? ಸೊ ಸೈಕ್ಲಿಕ್ ಕಾಂಪೌಂಡ್ಸ್ ಇಟ್ ಹ್ಯಾಸ್ ಅ cyclic structure, means in their structure there may be seen cycles. So like that cyclic compounds. So again, the open chain compound may classify into saturated and unsaturated hydrocarbons. Saturated means alkanes, unsaturated means alkene and alkyne. As you already know that what are alkanes. So here saturated hydrocarbon means in that alkane we can see the
bonding. The bonding between the two carbon is single bonds. Means the two carbon atoms are bonded with the uh, it is bonded with the single. Like that, the unsaturated hydrocarbon. The unsaturated hydrocarbon are the hydrocarbons that we can classify again into two categories, that is alkene and alkyne. Unsaturated hydrocarbon ನಾವು again ಎರಡು categoryಯಾಗಿ ಕ್ಲಾಸಿಫೈ ಮಾಡಬಹುದು. ಅವು ಯಾವ್ಯಾವು ಅಂತಂದ್ರೆ ಆಲ್ಕೀನ್ ಮತ್ತೆ ಆಲ್ಕೈನ್ಸ್. ಸೊ ಆಲ್ಕೀನ್ಸ್ ಅಂದ್ರೆ ಏನಾಗಿರುತ್ತೆ, ಆಲ್ಕೀನ್ಸ್ ಅಲ್ಲಿ ಬರ್ತಕ್ಕಂಥ ಕಾಂಪೌಂಡ್ ನಲ್ಲಿ, ಆಲ್ಕೀನ್ಸ್ ಅಂತ ಬರ್ತಕ್ಕಂಥ ಕಾಂಪೌಂಡ್ ನಲ್ಲಿ ಏನಾಗಿರುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಇರುತ್ತೆ. ಅನ್ಸ್ಯಾಚುರೇಟೆಡ್ ಅಂದ್ರೆ ಅಲ್ಲಿ ಸ್ಯಾಚುರೇಷನ್ ಇರೋದಿಲ್ಲ. ಸೊ ಆತರ ಹೈಡ್ರೋಕಾರ್ಬನ್ ಅಂತ ಕರೀತಾರೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಅದರಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಆಲ್ಕೀನ್ ಅಂತ ಕರೀತಾರೆ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಅಂತ ಬಂದಾಗ ಆಲ್ಕೈನ್ ಅಂತ ಕರೀತಾರೆ. ಸೊ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಆಲ್ಕೀನ್ ಅಂಡ್ ಆಲ್ಕೈನ್. ಸೊ ಫರ್ದರ್ ಸೈಕ್ಲಿಕ್ ಕಾಂಪೌಂಡ್ ನಾವು ಅರೋಮ್ಯಾಟಿಕ್ ಮತ್ತೆ ಅಲಿಸೈಕ್ಲಿಕ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಫರ್ದರ್ ನಾವು ಅರೋಮ್ಯಾಟಿಕ್ ನ ಬೆನ್ಸಿನೈಡ್ಸ್, ನಾನ್ ಬೆನ್ಸಿನೈಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಇದು ನಿಮಗೆ ಬೇಕಿಲ್ಲ, ಆದ್ರೂ ಒಂದ್ಸತಿ ನೋಡೋಣ. ಸೈಕ್ಲಿಕ್ ಕಾಂಪೌಂಡ್ಸ್ ಅಂದ್ರೆ ಏನಿರುತ್ತೆ, ಬೆನ್ಸಿನ್ ಇರುತ್ತೆ. ಬೆನ್ಸಿನ್ ಸೈಕ್ಲಿಕ್ ಕಾಂಪೌಂಡ್ಸ್ ನೋಡಿರಲ್ಲ. ಸೊ ಬೆನ್ಸಿನ್ ಸ್ಟ್ರಕ್ಚರ್ಸ್ ಇರುತ್ತೆ. ಸ್ಟ್ರಕ್ಚರ್ ಅಲ್ಲಿ ಬೇರೆ ಬೇರೆ ರೀತಿಯಾದ ಕಾಂಪೋನೆಂಟ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಸೈಕ್ಲಿಕ್ ಕಾಂಪೌಂಡ್ ಅಲ್ಲಿ ಅರೋಮ್ಯಾಟಿಕ್ ಅಲಿಸೈಕ್ಲಿಕ್ ಅಂತ ಎರಡು ರೀತಿ ಕ್ಲಾಸಿಫಿಕೇಶನ್ ನೋಡಬಹುದು. ಅದೇ ರೀತಿ ಬೆನ್ಸಿನಾಯ್ಡ್ಸ್ ಮತ್ತೆ ನಾನ್ ಬೆನ್ಸಿನೈಡ್ಸ್ ಅಂತ ಕ್ಲಾಸಿಫೈ ನೋಡಬಹುದು ಯಾವ್ದ್ರಲ್ಲಿ, ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಅಲ್ಲಿ. ಸೊ ಇದೇ ರೀತಿ ನಾವು ಕ್ಲಾಸಿಫೈ ಮಾಡಬಹುದು. ಬಟ್ ನಮಗೆ ಮೇನ್ ಬೇಕಾಗಿರ್ತಕ್ಕಂಥ ಒಂದು ಕ್ಲಾಸಿಫಿಕೇಶನ್ ಏನಂತಂದ್ರೆ, ಹೈಡ್ರೋಕಾರ್ಬನ್ಸ್ ಅಲ್ಲಿ ನಾವು ಓಪನ್ ಚೈನ್ ಅಂಡ್ ಸೈಕ್ಲಿಕ್ ಕಾಂಪೌಂಡ್ಸ್ ಮಾಡ್ತೀವಿ. ಈ ಹೈಡ್ರೋಕಾರ್ಬನ್ ಅಲ್ಲಿ ಫರ್ದರ್ ನಾವು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅದ್ರಲ್ಲಿ ಬರುತ್ತೆ, ಓಪನ್ ಚೈನ್ ಕಾಂಪೌಂಡ್ಸ್ ಅಲ್ಲಿ ಬರುತ್ತೆ. ಈ ಓಪನ್ ಚೈನ್ ಕಾಂಪೌಂಡ್ ಅಲ್ಲಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಬಂದಾಗ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನಿರುತ್ತೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಇರುತ್ತೆ. ಅವನ್ನೇನಂತ ಕರಿತೀರಿ, ಆಲ್ಕೇನ್ಸ್ ಅಂತ ಕರಿತೀರಿ. ಅದೇ ರೀತಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ನಾವು ಅದನ್ನ ಎರಡು ಕ್ಲಾಸಿಫೈ ಮಾಡಬಹುದು, ಒಂದು ಆಲ್ಕೀನ್ ಮತ್ತೆ ಆಲ್ಕೈನ್ ಅಂತ. ಸೊ ಇದರಲ್ಲಿ ಆಲ್ಕೀನ್ ಅಂದ್ರೆ ಏನಾಗಿರುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಇರುತ್ತೆ. ಆಲ್ಕೈನ್ ಅಂದ್ರೆ ಏನಿರುತ್ತೆ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಏನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ದ ಕಾಂಪೌಂಡ್ ಕಂಟೈನಿಂಗ್ ಎ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಆರ್ ಕಾಲ್ಡ್ ಆಸ್ ಅ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಏನು, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಅಂದ್ರೆ ಈ ರೀತಿ ಇರುತ್ತೆ. ಏನು ಈಗ CH3 ಲೈಕ್ ದಿಸ್. ಸೊ ಇಲ್ಲಿ ಬಾಂಡಿಂಗ್ ಏನಾಗಿರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಓಕೆ, ಸೊ ಈ ರೀತಿ ಬಾಂಡಿಂಗ್ ಇರುತ್ತೆ. ಇವನ್ನೇನಂತ ಕರೀತಾರೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸೊ ಇದು ಒಂದು ಕಾಂಪೌಂಡ್ ಅಂತ ತಗೊಂಡ್ರೆ, ಅಥವಾ ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ಏನಂತಂದ್ರೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಏನಾಗಿರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಈ ತರ ಕಾಂಪೌಂಡ್ಸ್ ಏನಂತ ಕರಿತೀವಿ, ಆಲ್ಕೇನ್ಸ್ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಅದೇ ರೀತಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ದ ಕಾಂಪೌಂಡ್ ಕಂಟೈನಿಂಗ್ ಎ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಸ್ ಆರ್ ಕಾಲ್ಡ್ ಆಸ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡಬಹುದು. ಇಲ್ಲಿ ಎಕ್ಸಾಂಪಲ್ ಎಲ್ಲ ಅಂತಂದ್ರೆ, ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಓಕೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಗೆ ಈ ತರ ಎಕ್ಸಾಂಪಲ್ ತಗೋಬಹುದು. ಇಲ್ಲಿ ನೋಡಿ, ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಎರಡು ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ಸ್ ಇದೆ. ಇಲ್ಲೂ ಅಷ್ಟೇ, ಇಲ್ಲಿ ಎಲ್ಲಾ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ಸ್. ಇದರಲ್ಲೂ ಅಷ್ಟೇ, ಬ್ಯೂಟೇನ್ ಅಲ್ಲಿ ಅಷ್ಟೇ ಎಲ್ಲ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ಸ್. ಈ ತರ ಕಾಂಪೌಂಡ್ ಏನಂತ ಕರೀತಾರೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಅದೇ ರೀತಿ ನಾವು ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಹೇಗಿರುತ್ತೆ. ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಇರ್ತಕ್ಕಂಥ ಬಾಂಡ್ ಏನಾಗಿರುತ್ತೆ, ಡಬಲ್ ಬಾಂಡ್ಸ್ ಇರುತ್ತೆ. ಸೊ ಡಬಲ್ ಬಾಂಡ್ಸ್ ಯಾವ ತರ ಇರುತ್ತೆ, ಸೊ ಡಬಲ್ ಬಾಂಡ್ಸ್ ಈಸ್ ಲೈಕ್ ದಿಸ್. ಸೊ ಈಗ ಎಕ್ಸಾಂಪಲ್ ನಲ್ಲಿ ನೋಡಿ, ಇದನ್ನ ಈಥೀನ್ ಅಂತ ಕರೀತಾರೆ. ಇಲ್ಲಿ ಈಥೇನ್ ಅಂತ ಇದೆ. ಸೊ ಈಥೇನ್ ಅಲ್ಲ, ಈಥೀನ್ ಅಂತ ಕರೀತಾರೆ. ಈಥೀನ್ ಅಲ್ಲಿ ಏನಾಗಿದೆ, ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಈ ಡಬಲ್ ಬಾಂಡ್ ಇದೆ. ಸೊ ಅದೇ ರೀತಿ ಪ್ರೊಪೀನ್ ಅಂತ ನೋಡಿದಾಗ ಈ ಕಾರ್ಬನ್ ಮತ್ತೆ ಈ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದೆ, ಇದನ್ನ ಪ್ರೊಪೀನ್ ಅಂತ ಕರೀತಾರೆ. ಸೊ ಅದೇ ರೀತಿ ಇಲ್ಲಿ ಸಪೋಸ್ ಇಲ್ಲಿ 4 ಕಾರ್ಬನ್ ಆಟಮ್ ಇದೆ, 4 ಕಾರ್ಬನ್ ಆಟಮ್ ನಡುವೆ ಯಾವ್ದಾದ್ರು ಡಬಲ್ ಬಾಂಡ್ ಬಂತಂದ್ರೆ ಇದನ್ನ ಬ್ಯೂಟೀನ್ ಅಂತ ಕರೀತಾರೆ. ಸೊ ಈ ತರ ನಾವು ಕ್ಲಾಸಿಫೈ ಮಾಡಬಹುದು, ಹಾಗೆ ನೇಮಿಂಗ್ ಮಾಡಬಹುದು.
Further, hydrocarbons are classified as alkene and alkynes. So alkenes ಮತ್ತು alkynes ಅಂತಂದ್ರೆ the compound containing carbon-carbon double bonds are called as alkene and the compound containing carbon-carbon triple bond are called as alkynes. So here we can see that in this example ethene, so carbon-carbon ಇದರ ಎರಡು ಕಾರ್ಬನ್ಗಳ ನಡುವೆ ಏನು ಡಬಲ್ ಬಾಂಡ್ ಇದೆ, ಇಥೀನ್ ಅಂತ ಕರೀತಾರೆ. ಸೊ ಅದೇ ರೀತಿ ಇದನ್ನ ಪ್ರೊಪೀನ್ ಅಂತ ಕರೀತಾರೆ. ಸೊ ಇದನ್ನ ಬ್ಯೂಟೀನ್ ಅಂತ ಕರೀತಾರೆ. ಸೊ ದ ನೇಮಿಂಗ್ ಆಸ್ ಟೇಕ್ಸ್ ಪ್ಲೇಸ್ ಬೈ ದ ನಂಬರ್ ಆಫ್ ದ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದೇರ್ ಸ್ಟ್ರಕ್ಚರ್. ಮೀನ್ಸ್ ಈಗ ಒಂದು ಸ್ಟ್ರಕ್ಚರ್, ಒಂದು ಕೆಮಿಕಲ್ ಸ್ಟ್ರಕ್ಚರ್ ನಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ ಅದರ ಮೇಲ್ಗಡೆ ನಾವು ನೇಮಿಂಗ್ ಕೊಡ್ತಾ ಹೋಗ್ತೀವಿ. ಸೊ ನಾವು ಆಲ್ಕೇನ್ಸ್ ಅಲ್ಲಿ ನೋಡಿದಾಗ ಒಂದು ಕಾರ್ಬನ್ ಬಂತಂದ್ರೆ ಮೀಥೇನ್ ಅಂತ ಕರೀತಾರೆ, ಎರಡು ಕಾರ್ಬನ್ ಅಂತ ಬಂದ್ರೆ ಈಥೇನ್ ಅಂತ ಕರೀತಾರೆ, 3ಕ್ಕೆ ಪ್ರೊಪೇನ್, 4ಕ್ಕೆ ಬ್ಯೂಟೇನ್, 5ಕ್ಕೆ ಪೆಂಟೇನ್. ಅದೇ ರೀತಿ ಈ ಆಲ್ಕೀನ್ ಅಲ್ಲೂ ಅಷ್ಟೇನೆ, ಆಲ್ಕೀನ್ ಅಲ್ಲಿ ಏನಾಗುತ್ತೆ, ಎರಡು ಕಾರ್ಬನ್ ಆಟಮ್ ಬಂದಿದ್ದಕ್ಕೆ ಈಥೀನ್ ಅಂತ ಕರೀತಾರೆ, 3 ಕಾರ್ಬನ್ ಮತ್ತೆ ಡಬಲ್ ಬಾಂಡ್ ಬಂದಿದ್ದರಿಂದ ಪ್ರೊಪೀನ್ ಅಂತ ಕರೀತಾರೆ. ಸೊ ಇಲ್ಲಿ 4 ಕಾರ್ಬನ್ ಆಟಮ್ ಮತ್ತೆ ಡಬಲ್ ಬಾಂಡ್ ಬಂದಿರೋದನ್ನ ಬ್ಯೂಟೀನ್ ಅಂತ ಕರೀತಾರೆ. ಲೈಕ್ ದಟ್ ನಾವು ಆಲ್ಕೈನ್ಸ್ ನ ಕ್ಲಾಸಿಫೈ ಮಾಡಬಹುದು. ಸೊ ಆಲ್ಕೈನ್ಸ್ ಅಲ್ಲಿ ಈ ನೇಮಿಂಗು ಈಥೈನ್ ಅಂದ್ರೆ ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಒಂದು ಟ್ರಿಪಲ್ ಬಾಂಡ್ ಇದೆ, 3 ಬಾಂಡ್ಸ್ ಇದೆ. ಸೊ ಅದಕ್ಕೋಸ್ಕರ ಏನಂತ ಕರೀತಾರೆ, ಇದನ್ನ ಈಥೈನ್ YNE. ಸೊ ಅದೇ ರೀತಿ ನಾವು CH ಟ್ರಿಪಲ್ ಬಾಂಡ್ CH3 ಇದನ್ನ ಪ್ರೊಪೈನ್ ಅಂತ ಕರೀತಾರೆ. ಸೊ ಇಲ್ಲಿ ಇದನ್ನ ಬ್ಯೂಟೈನ್ ಅಂತ ಕರೀತಾರೆ. ಸೊ ಇದು ಗೊತ್ತೈತಲ್ಲ. ಇನ್ನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ದ ಕಾಂಪೌಂಡ್ ಕಂಟೈನಿಂಗ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಆರ್ ಕಾಲ್ಡ್ as ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಎಕ್ಸಾಂಪಲ್ ಈ ಎಲ್ಲ ಬರುತ್ತೆ. ಈ ಎಲ್ಲ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಬರುತ್ತೆ. ಅದೇ ರೀತಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ, ಟ್ರಿಪಲ್ ಬಾಂಡ್ ಬರುತ್ತೆ. ಫರ್ದರ್ ನಾವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಆಲ್ಕೀನ್ ಮತ್ತೆ ಆಲ್ಕೈನ್ ಅಂತ ಎರಡು ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಮತ್ತೆ ಇನ್ನೊಂದ್ಸತಿ ನೋಡೋಣ ಆಲ್ಕೇನ್ಸ್. ಸೊ ಒನ್ಸ್ ಅಗೈನ್ ರಿಕಾಲ್ ದಟ್ the alkanes are the compound that containing carbon single bond, so that in the compound the bond between the two carbon atom are called as alkanes. ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ಅಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಇರ್ತಕ್ಕಂಥವನ್ನ ನಾವು ಏನಂತ ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಆಲ್ಕೇನ್ಸ್ ಎಕ್ಸಾಂಪಲ್ ಬಂದ್ಬಿಟ್ಟು ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್ ಅಂಡ್ ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಲೈಕ್ ದಟ್. ಸೊ ಈ ತರ ಅಂದ್ರೆ ಅಲ್ಲಿ ಕಾರ್ಬನ್ನಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಅದರ ನೇಮಿಂಗ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಾರ್ಬನ್ ಆಟಮ್ಗೆ ಮೀಥೇನ್, 2ಕ್ಕೆ ಈಥೇನ್, 3ಕ್ಕೆ ಪ್ರೊಪೇನ್, 4ಕ್ಕೆ ಬ್ಯೂಟೇನ್, 5ಕ್ಕೆ ಪೆಂಟೇನ್, 6ಕ್ಕೆ ಹೆಕ್ಸೇನ್, 7ಕ್ಕೆ ಹೆಪ್ಟೇನ್, 8ಕ್ಕೆ ಅಕ್ಟೇನ್, ಲೈಕ್ ದಟ್. ಸೊ ಈ ತರ ನೇಮಿಂಗ್ ಕೊಡ್ತಾ ಹೋಗ್ತೇವೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಫಸ್ಟ್ ಒನ್ ಮೀಥೇನ್ ಅಂತ ನೋಡಿದ್ರೆ, ಮೀಥೇನ್ ಇಟ್ ಇಸ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ಎ ಮಾಲಿಕ್ಯುಲರ್ ಫಾರ್ಮುಲಾ CH4. ಅಂದ್ರೆ ಈ ಮೀಥೇನ್ ಏನಿರುತ್ತೆ, ಇಟ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಹೈಡ್ರೋಕಾರ್ಬನ್ ಅಲ್ಲಿ ಒಂದು ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಈ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು CH4 ಅಂತ ಇರುತ್ತೆ. ಸೊ ಈ ಮೀಥೇನ್ ಅನ್ನ ಹೇಗೆ ಪ್ರಿಪೇರ್ ಮಾಡಬಹುದು? ಸೊ ಮೀಥೇನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ದ ಫಾಲೋಯಿಂಗ್ ಮೆಥಡ್ಸ್. ವಾಟ್ ಆರ್ ದೋಸ್ ನೋಡ್ತಾ ಹೋಗೋಣ. So the methane can be prepared by the catalytic reduction of methyl iodide. In this method, the methane can be prepared by the reduction of methyl iodide. Means this is methyl iodide. CH3I ಅನ್ನೋದು ಏನಿದೆಯಲ್ಲ, ಈ CH3I ಅನ್ನೋದು ಮಿಥೈಲ್ ಐಡೈಡ್ ಆಗುತ್ತೆ. ಸೊ ಈ ಮಿಥೈಲ್ ಐಡೈಡ್ ರಿಡಕ್ಷನ್ ಆದಾಗ ಅಂದ್ರೆ ಕೆಟಾಲಿಟಿಕ್ ರಿಡಕ್ಷನ್ ಆದಾಗ ಏನಾಗುತ್ತೆ ಅಂದ್ರೆ, ರಿಡಕ್ಷನ್ ಮೀನ್ಸ್ ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ. ಸೊ ಅಟ್ಯಾಚ್ ಆದಾಗ ಏನಾಗುತ್ತೆ, CH4 ಸಿಗುತ್ತೆ ನಮಗೆ. ಇಲ್ಲಿ CH3I ಇರುತ್ತೆ, CH4 ಆಗಿ ಆಡ್ ಆಗುತ್ತೆ, ಮೀನ್ಸ್ CH4 ಫಾರ್ಮೇಶನ್ ಆಗುತ್ತೆ. ಸೊ CH4 ಅನ್ನೋದೇನು, ಮೀಥೇನ್. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ, ಬೈ ದ ಹೈಡ್ರೋಲಿಸಿಸ್ ಆಫ್ ಅಲ್ಯೂಮಿನಿಯಂ ಕಾರ್ಬೈಡ್. ಸೊ ಇನ್ ದಿಸ್ ಮೆಥಡ್ ಮೀಥೇನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಬಾಯ್ಲಿಂಗ್ ಅಲ್ಯೂಮಿನಿಯಂ ಕಾರ್ಬೈಡ್ ವಿತ್ ವಾಟರ್. ಸೊ ಅಲ್ಯೂಮಿನಿಯಂ ಕಾರ್ಬೈಡ್ ಅಂದ್ರೆ Al4C3 we can call it as a ಅಲ್ಯೂಮಿನಿಯಂ ಕಾರ್ಬೈಡ್. ಸೊ ಈ ಅಲ್ಯೂಮಿನಿಯಂ ಕಾರ್ಬೈಡ್ ಏನಾಗ್ತಿದೆ, ಬಾಯ್ಲಿಂಗ್ ವಿತ್ ವಾಟರ್ ಅಂದ್ರೆ ಈ ಅಲ್ಯೂಮಿನಿಯಂ ಕಾರ್ಬೈಡ್ ನ ನಾವು ವಾಟರ್ ಅಲ್ಲಿ ಹಾಕಿ ಬಾಯ್ಲ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸೊ ನಮಗೆ ಸಿಗ್ತಕ್ಕಂಥ ಕಾಂಪೌಂಡ್ ಏನಾಗಿರುತ್ತೆ, ಒಂದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಲಾಂಗ್ ವಿತ್ ಮೀಥೇನ್ ಸಿಗುತ್ತೆ. ಸೊ ಮೀಥೇನ್ ಹೇಗೆ ಪ್ರಿಪೇರ್ ಮಾಡಬಹುದು, ಮೀಥೇನ್